ವಿದ್ಯಾರ್ಥಿಗಳೇ ನಮಸ್ಕಾರ. 21/7/2023 ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಒಂದು ಮೇನ್ಸ್ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಗಮನ ಇಟ್ಟು ಕೇಳಿ, ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ IAS ಪರೀಕ್ಷೆಗೆ. ಹಾಗೆಯೇ ಇಲ್ಲಿ ಮೇನ್ಸ್ಗೂ ಕೂಡ ನಿಮಗೆ ಭಾಳಷ್ಟು ಇನ್ಪುಟ್ಸ್ಗಳು ಸಿಗುತ್ತೆ. ಓಕೆ, ಸರಿ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಗಮನ ಇಟ್ಟು ಕೇಳಿ. ವಿತ್ ರೆಫರೆನ್ಸ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಅಂದರೆ ಭಾರತದ ಸಂಸತ್ತಿನ ಒಂದು ನಾವು ಹಿನ್ನೆಲೆಯನ್ನು ತೆಗೆದುಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಒಂದನೇದು, ಅ ಪ್ರೈವೇಟ್ ಮೆಂಬರ್ಸ್ ಬಿಲ್ ಈಸ್ ಅ ಬಿಲ್ ಪ್ರೆಸೆಂಟೆಡ್ ಬೈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೂ ಅಂದರೆ ಇಲ್ಲಿ ಯಾರು ಅಂದರೆ ಅದೇ MP ಬಗ್ಗೆ ಹೇಳ್ತಾ ಇದ್ದಾರೆ. ಹೂ ಈಸ್ ನಾಟ್ ಎಲೆಕ್ಟೆಡ್ ಬಟ್ ಓನ್ಲಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂಸತ್ನಲ್ಲಿ ಮಸೂದೆಗಳು ಮಂಡನೆ ಆಗುತ್ತಲ್ವಾ, ಆ ಮಸೂದೆಗಳನ್ನು ಪ್ರೈವೇಟ್ ಮೆಂಬರ್ ಬಿಲ್ಲು, ಗೌರ್ಮೆಂಟ್ ಬಿಲ್ಲು ಅಂತ ಹೇಳ್ತಾ ಇರ್ತಾರೆ. ಪ್ರೈವೇಟ್ ಮೆಂಬರ್ ಬಿಲ್ಲು ಅಂತ ಅಂದರೆ ಯಾರಂತ ಅಂದರೆ ಆ ವ್ಯಕ್ತಿ ಹೂ ಈಸ್ ನಾಟ್ ಎಲೆಕ್ಟೆಡ್ ಅಂದರೆ ಅವನು ಚುನಾವಣೆಯಿಂದ ಆಯ್ಕೆ ಆಗಿರಲ್ಲ, ಅವನು ಪ್ರೆಸಿಡೆಂಟ್ ಅವರಿಂದ ನಾಮಿನೇಷನ್ ಆಗಿರ್ತಾರಲ್ಲ ಅಂಥವ್ರು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರು ಬಿಲ್ ಮಸೂದೆಯನ್ನು ಮಂಡನೆ ಮಾಡಿದರೆ ಮಾತ್ರ ನಾವೇನಂತ ಕರಿಬೋದು, ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ನಾವು ಕ್ಲಾಸ್ ಹೇಳುವಾಗ ಏನು ಹೇಳಿದ್ದೆ, ನಿಮಗೆ ನೆನಪಿದೆಯಾ? ಕ್ಲಾಸ್ ಹೇಳುವಾಗ ಏನು ಹೇಳಿದ್ದೆ ಅಂತ? ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಅಂದರೆ ಏನು, ಯಾರು ಗೊತ್ತಿದೆ ಯಾರಿಗಾದರೂ? ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಅಂದರೆ ಯಾರು ಮಂತ್ರಿ ಇರಲ್ವೋ, ಮಂತ್ರಿಗಳನ್ನು ಬಿಟ್ಟು ಉಳಿದವರು ಯಾವುದೇ MP ಗಳು ಮಸೂದೆಯನ್ನು ಮಂಡನೆ ಮಾಡಿದ್ರು, ಅವರು ಅದೇ ಸರ್ಕಾರದವರಾಗಿದ್ದರು. ಈಗ ಉದಾಹರಣೆಗೆ ಮೇಲೆ BJP ಸರ್ಕಾರ ಇದೆ ಇವತ್ತಲ್ವಾ, BJP ಸರ್ಕಾರದಲ್ಲಿ ಮಂತ್ರಿ ಇರ್ತಾರೆ. ಯಾರು ಮಂತ್ರಿ ಇರ್ತಾರೆ? ಒಂದು 330 ಜನ ಇದೆ NDಗೆ ಸಪೋರ್ಟು, ಅದರಲ್ಲಿ ಒಂದು 50 ಜನ ಮಂತ್ರಿಗಳಿರ್ತಾರೆ. ಈ 50 ಜನರ ಬಿಟ್ಟು ಉಳಿದವರು ಯಾರೇ ಒಬ್ಬರು ಮಸೂದೆ ಮಂಡನೆ ಮಾಡಿದ್ರು ಕೂಡ ಅದು ಪ್ರೈವೇಟ್ ಮೆಂಬರ್ ಬಿಲ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ಆ ರೀತಿ ಶಾಸಕಾಗಿ ಆಯ್ಕೆಯಾದವರಲ್ಲ, ಪ್ರಧಾನಿಯವರು ನೇಮಕ ಮಾಡಿರ್ತಾರಲ್ಲ ಅಂಥವ್ರು ಮಸೂದೆ ಮಂಡನೆ ಮಾಡಿದರೆ ಮಾತ್ರ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಎರಡನೇದು, ರೀಸೆಂಟ್ಲಿ ಇತ್ತೀಚೆಗೆ ಆ ಪ್ರೈವೇಟ್ ಮೆಂಬರ್ ಬಿಲ್, ಒಂದು ಪ್ರೈವೇಟ್ ಮೆಂಬರ್ ಬಿಲ್ ಹ್ಯಾಸ್ ಬೀನ್ ಪಾಸ್ಡ್ ಅಂದರೆ ಪಾಸ್ ಆಗಿದೆ ಇನ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಪ್ರೈವೇಟ್ ಮೆಂಬರ್ ಬಿಲ್ ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇತ್ತೀಚೆಗೆ ಯಾವುದೂ ಕೂಡ ಪ್ರೈವೇಟ್ ಮೆಂಬರ್ ಬಿಲ್ ಪಾಸ್ ಆಗಿಲ್ಲ. ನೀವು ಕರೆಂಟ್ ಅಫೇರ್ಸ್ ಓದ್ತಾ ಇದ್ದರೆ ಇದರಲ್ಲಿ ನಿಮಗೆ ಕವರ್ ಆಗಿರುತ್ತೆ ಇದು. ಓಕೆ, ಇಂಥ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ಹೆದರಬಾರ್ದು, ಗೊತ್ತಾಗುತ್ತೆ ಅದು. ಸರಿ, ಆದ್ದರಿಂದ ಈ ಇತ್ತೀಚೆಗೆ ಯಾವುದೂ ಕೂಡ ಆಗಿಲ್ಲ ಪ್ರೈವೇಟ್ ಮೆಂಬರ್ ಬಿಲ್ಗಳು. ಸೊ ಇದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ 2017ರಲ್ಲಿ. ಸೊ ಇದು ನೈದರ್ 1 nor 2, ಇದರ ಉತ್ತರ D ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಎರಡನೇದು, ಫಾರ್ ಎಲೆಕ್ಷನ್ ಟು ದ ಲೋಕಸಭೆಯ ಚುನಾವಣೆಗೆ ಅ ನಾಮಿನೇಷನ್ ಪೇಪರ್ ಕ್ಯಾನ್ ಬಿ ಫಿಲ್ಡ್ ಬೈ, ಅಂದರೆ ಚುನಾವಣೆಗೆ ನಿಂತ್ಕೊಳ್ಳೋಕೆ, ನಾಮಿನೇಷನ್ ಪೇಪರ್ ಚುನಾವಣೆಗೆ ನಿಂತ್ಕೊಳ್ಳೋಕೆ, ಲೋಕಸಭಾ ಚುನಾವಣೆಗೆ ಯಾರು ನಿಂತ್ಕೊಳ್ಬೋದು ಅಂತ, ನಾಮಿನೇಷನ್ ಫೈಲ್ ಯಾರು ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ ನಾಮಪತ್ರವನ್ನು. ಎನಿ1 ರಿಸೈಡಿಂಗ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಹೌದಾ? ಎನಿ1 ಭಾರತದಲ್ಲಿ ಯಾರು ಬೇಕಾದರೂ ಇರ್ತಾರಲ್ಲ ಅವರೆಲ್ಲರೂ ಕೂಡ ಹೋಗಿ ನಾಮಿನೇಷನ್ ಮಾಡ್ಬೋದಾ? ಆಲೋಚನೆ ಮಾಡಿ. ಇವತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರ್ತಾನೆ, ಅವನು ವಸತಿ ಇರ್ತಾನೆ ಭಾರತದಲ್ಲಿ ಒಂದು 6 ತಿಂಗಳು, ಅಂಥವನು ಹೋಗಿ ಏನು ಮಾಡ್ಬೋದು, ನಾಮಿನೇಷನ್ ಮಾಡ್ಬೋದಾ? ರಿಸೈಡಿಂಗ್ ಅಂತಂದರೆ ವಸತಿ ಮಾಡೋದು, ವಸತಿ ಇರೋದು. ಹೌದು, ಅವ್ನು ಮಾಡ್ಬೋದಾ? ನೋ. ಸೊ ಇದು ರಾಂಗ್. ನೆಕ್ಸ್ಟ್, ಅ ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ ಫ್ರಮ್ ವಿಚ್ ದ ಎಲೆಕ್ಷನ್ ಈಸ್ ಟು ಬಿ ಎಲೆಕ್ಷನ್ ಟು ಬಿ ಕಂಟೆಸ್ಟೆಡ್, ಅಂದರೆ ಅವನು ಯಾವ ಒಂದು ಚುನಾವಣೆಗೆ ನಿಂತ್ಕೊಳ್ಳೋನಿದಾನೋ ಆ ಒಂದು ಮತಕ್ಷೇತ್ರದ ಏನಿರ್ಬೇಕಾಗಿರ್ಬೇಕು, ಅವನು ವಾಸಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅಲ್ಲಿ ವಾಸಿಸ್ತಾ ಇರಬೇಕು ಅವನು. ಹೌದಾ? ಆ ರೀತಿ ಇದೆಯಾ? ನರೇಂದ್ರ ಮೋದಿಯವರು ಎಲ್ಲಿಂದ ನಿಂತ್ಕೊಂಡಿದ್ದಾರೆ? ಕಾಶಿಯಲ್ಲಿ ನರೇಂದ್ರ ಮೋದಿಯವರು ಇರ್ತಾರಾ? ಇರಲ್ಲ. ಅವ್ರ ವಸತಿ ಜಾಗ ಯಾವುದವ್ರದ್ದು? ಗುಜರಾತು ಅಥವಾ ದೆಹಲಿ. ಸೊ ಅಲ್ಲಿ ಇರಬೇಕಾದಂಥ ಏನು ಕಡ್ಡಾಯ ಇಲ್ಲ. ಸೊ ಕ್ಯಾನ್ಸಲ್. ನೆಕ್ಸ್ಟ್, ಎನಿ ಸಿಟಿಜನ್ ಆಫ್ ಇಂಡಿಯಾ ಹೂಸ್ ನೇಮ್ ಅಪಿಯರ್ಸ್ ಇನ್ ದ ಎಲೆಕ್ಟೋರಲ್ ರೋಲ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ, ಅಂದರೆ ಭಾರತದ ನಾಗರಿಕ ಇರಬೇಕು. ಹೂಸ್ ಅಂದರೆ ಅವರ, ಯಾರ. ಹೂಸ್ ಅಂತ ಅಂದರೆ ಯಾರ ಅಂದಂಗೆ ಆಗುತ್ತೆ, ಇಲ್ಲಿ ಅದು ಅವರ ಅಂದಂಗೆ ಆಗುತ್ತೆ. ಹೂಸ್ ಅಂದರೆ ಯಾರ, ನೇಮ್ ಅಪಿಯರ್ಸ್ ಅಂದರೆ ಹೆಸರು ಇರಬೇಕು. ಎಲ್ಲಿ? ಎಲೆಕ್ಟೋರಲ್ ರೋಲ್. ಮತದಾರರ ಪಟ್ಟಿ ಇರುತ್ತಲ್ಲ, ಅದನ್ನು ಎಲೆಕ್ಟೋರಲ್ ರೋಲ್ ಅಂತ ಕರೀತಾರೆ. ಇರಬೇಕು. ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲಿ ಬೇಕಾದರೂ ಇಡೀ ದೇಶದಲ್ಲಿ ಒಟ್ಟು ಒಂದು ಯಾವುದೋ ಕಡೆ ಅವನ ಹೆಸರು ಇರಬೇಕು ಮತದಾರರ ಪಟ್ಟಿಯಲ್ಲಿ ಅಂತವನು ನಾಮಪತ್ರವನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದು. ಓಕೆ, ಒಪ್ಕೊಳ್ಬೋದು ಇದನ್ನು. ಎನಿ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಯಾವುದೇ ನಾಗರಿಕರು ನಿಂತ್ಕೊಳ್ಬೋದಾ ಚುನಾವಣೆಗೆ? ನೋ. ಯಾಕೆ ಹೇಳಿ? ಈಗ ಒಬ್ಬ ಹುಡುಗನಿಗೆ 20 ವರ್ಷ ಆಗಿದೆ, ಅವನು ಭಾರತದ ಸಿಟಿಜನ್ನ,
ಅವನು ಭಾರತದ ಸಿಟಿಜನ್ನ, ಓಕೆ, ಒಬ್ಬ ಅಥವಾ ಒಂದು 15 ವರ್ಷ ಆಗಿದೆ ಒಬ್ಬ ಹುಡುಗನಿಗೆ, ಒಪ್ಕೊಳ್ಳೋಣ. ಅವನು ಭಾರತದ ಸಿಟಿಜನ್ ಇದ್ದಾನೆ, ಹೌದು ಒಪ್ಕೊಳ್ಳೋಣ. ಅವ್ನು ಚುನಾವಣೆಗೆ ಹೋಗಿ ನಿಂತ್ಕೊಳ್ಬೋದಾ? ಇಲ್ಲ, ಬರಲ್ಲ. ಆದರೆ ಅವನ ಹೆಸರು ಎಲೆಕ್ಟೋರಲ್ ರೋಲ್ ಮತದಾರರ ಪಟ್ಟಿಯಲ್ಲಿ ಇದ್ದರೆ ನಿಂತ್ಕೊಳ್ಬೋದು ಅವನು. ಆದರೆ ವಯಸ್ಸು 25 ಆಗಿರಬೇಕು, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ಫಿಲಿಮ್ಸ್ದು. ದ ಮೇನ್ ಅಡ್ವಾಂಟೇಜ್ ಆಫ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್. ಪಾರ್ಲಿಮೆಂಟ್ರಿ ನಮ್ಮದು ಭಾರತದ ಇದೆಯಲ್ಲ, ಇದು ಸಂಸತ್ತಿನ ಮಾದರಿ ಸರ್ಕಾರದಿಂದ ಏನು ಲಾಭ ಅಂತ ಕೇಳ್ತಾ ಇದ್ದಾರೆ. ಒಂದೇ ನೋಡೋದ. ಎ, ದ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಆ್ಯಂಡ್ ಲೆಜಿಸ್ಲೇಚರ್ ಶಾಸಕಾಂಗ ವರ್ಕ್ ಇಂಡಿಪೆಂಡೆಂಟ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲು ಪಾರ್ಲಿಮೆಂಟ್ನ ಲಕ್ಷಣವೇ ಅಲ್ಲ, ಇದು ಅಧ್ಯಕ್ಷೀಯ ಮಾದರಿ ಲಕ್ಷಣ. ಓಕೆ, ಅಧ್ಯಕ್ಷೀಯ ಪ್ರೆಸಿಡೆಂಟ್ ಫಾರ್ಮ್ ಆಫ್ ಗೌರ್ಮೆಂಟ್, ಇದು ಪಾರ್ಲಿಮೆಂಟ್ನಲ್ಲಿ ಅಲ್ಲ. ಆಮೇಲೆ ಅಂದರೆ ಹಾಗಾದರೆ ಇದು ಕ್ಯಾನ್ಸಲ್ ಆಯಿತು, ಮುಗೀತು. ಇಟ್ ಪ್ರೊವೈಡ್ಸ್ ಕಂಟಿನ್ಯೂಟಿ ಪಾಲಿಸಿ ಆ್ಯಂಡ್ ಇಟ್ಸ್ ಮೋರ್ ಎಫಿಷಿಯೆಂಟ್. ಕಂಟಿನ್ಯೂಟಿ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಶಾಶ್ವತವಾಗಿ ಅಧಿಕಾರ ಇದ್ದೇ ಇರುತ್ತೆ ಇಲ್ಲಿ, ಹಾಗಾಗಿ ಮೋರ್ ಎಫಿಷಿಯೆಂಟ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಮೆರಿಕಾದಲ್ಲಿ ಇರುತ್ತಲ್ಲ, ಅಮೆರಿಕಾದಲ್ಲಿ ಒಂದು ಸಾರಿ ಅಧ್ಯಕ್ಷರಾದರೆ 4 ವರ್ಷ ಅವರೇ ಶಾಶ್ವತ. ಆದರೆ ಭಾರತದಲ್ಲಿ ಹಾಗಿಲ್ಲ, 5 ವರ್ಷದಲ್ಲಿ ಸರ್ಕಾರ ಯಾವಾಗ ಬೇಕಾದರೂ ಬಿದ್ದು ಹೋಗ್ಬೋದು. ಸೊ ಹಾಗಾಗಿ ಇದು ಪಾರ್ಲಿಮೆಂಟ್ರಿ ವ್ಯವಸ್ಥೆ ಅಲ್ಲ, ಇದು ಪ್ರೆಸಿಡೆಂಟ್ ಮಾದರಿ. ಇದು ಎರಡನೇದು ಕೂಡ ಹೇಳಿದ್ದೀನಿ ನೋಡಿ ಚಾಪ್ಟರ್ ನಿಮಗೆ, ಪ್ರೆಸಿಡೆಂಟ್ ಮಾದರಿ, ಪಾರ್ಲಿಮೆಂಟ್ ಮಾದರಿ ಅಂತ 2 ಸರ್ಕಾರ ಇರುತ್ತೆ. ನೆಕ್ಸ್ಟ್ ಮೂರನೇದು, ಎಕ್ಸಿಕ್ಯೂಟಿವ್ ರಿಮೇನ್ಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್. ಅಂದರೆ ಕಾರ್ಯಾಂಗ ಶಾಸಕಾಂಗಕ್ಕೆ ಉತ್ತರದಾಯಿತ್ವ ಆಗಿರುತ್ತೆ. ಅಂದರೆ ಮಂತ್ರಿಗಳಿರ್ತಾರಲ್ಲ, ಅವರು IAS ಆಫೀಸರ್ಗಳು, ಇವರೆಲ್ಲರೂ ಕೂಡ ಶಾಸಕಾಂಗ. ಅಂದರೆ ಸಂಸತ್ನಲ್ಲಿ ಯಾರು ಶಾಸಕರು ಮತ್ತು ಸಂಸದರು ಪ್ರಶ್ನೆ ಮಾಡ್ಬೋದು, ಅವರನ್ನು ಉತ್ತರದಾಯಿಗಳಾಗಿರ್ತಾರೆ, ಅವರು ಉತ್ತರ ಕೊಡಬೇಕು, ಅದಕ್ಕೆ ಜವಾಬ್ದಾರಿ ಇರುತ್ತೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಪಾರ್ಲಿಮೆಂಟ್ರಿ ಫಾರ್ಮ್. ಯಾಕಂದರೆ ಅಧಿವೇಶನ ನಡೆಯುತ್ತಲ್ಲ, ಅಲ್ಲಿ ಪ್ರಶ್ನೆ ಮಾಡ್ತಾರಲ್ಲ, ಅದು ಸರಿಯಾದ ಉತ್ತರ. ಇದು ಒಂದು ಸಾರಿ ಡಿ ಕೂಡ ಚೆಕ್ ಮಾಡ್ಕೊಂಡು ಬಿಡೋಣ. ದ ಹೆಡ್ ಆಫ್ ಗೌರ್ಮೆಂಟ್ ಕೆನಾಟ್ ಬಿ ಚೇಂಜ್ಡ್ ವಿತೌಟ್ ಎಲೆಕ್ಷನ್. ಅಂದರೆ ಸರ್ಕಾರದ ಮುಖ್ಯಸ್ಥರನ್ನು ಚುನಾವಣೆ ಹೊರತುಪಡಿಸಿ ಬದಲಾಯಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ರಾಂಗು. ಇದು ಎಲ್ಲಿದೆ ಅಂತ ಅಂದರೆ ಅಧ್ಯಕ್ಷೀಯ ಮಾದರಿಯಲ್ಲಿ ಹೆಡ್ ಇರ್ತಾರಲ್ಲ ಅವರು. ಈಗ ಡೊನಾಲ್ಡ್ ಟ್ರಂಪ್ ಇದ್ರಲ್ಲ ಅಮೆರಿಕಾದಲ್ಲಿ, ಜೋ ಬಿಡನ್ ಇದ್ದಾರಲ್ಲ ಈಗ, ಇವ್ರನ್ನ ಅಧ್ಯಕ್ಷೀಯ ಮಾದರಿ ಇದು, ಅಲ್ಲಿ ಇವ್ರನ್ನ ಬದಲಾಯಿಸ್ಬೋದು ಆ ರೀತಿ. ಓಕೆ, ಅರ್ಥ ಆಯಿತಾ? ಅರ್ಥ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಬೇಕು, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್, ಮೇನ್ಸ್ ಕ್ವಶನು. ಡೂ ಅಂದರೆ ಏನು ಹೇಳಿ? ಮಾಡುತ್ತವೆ. ಓಕೆ, ಡೂ ಪಾರ್ಲಿಮೆಂಟ್ರಿ ರಿಲೇಟೆಡ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟೀಸ್. ಅಂದರೆ ಈ ಡಿಪಾರ್ಟ್ಮೆಂಟ್ ಇರುತ್ತೆ ಗೊತ್ತಾ, ಇಲಾಖೆವಾರು ಸರ್ಕಾರಗಳಲ್ಲಿ, ಆ ಇಲಾಖಾವಾರು ಸ್ಟ್ಯಾಂಡಿಂಗ್ ಕಮಿಟಿಗಳನ್ನ ಮಾಡಿರ್ತಾರೆ. ಓಕೆ, ಸ್ಥಾಯಿ ಸಮಿತಿಗಳಂತ ಕರೀತಾರೆ ಅವುಗಳನ್ನ. ಸೊ ಆ ಸಮಿತಿಗಳು ಕೀಪ್ ದ ಅಡ್ಮಿನಿಸ್ಟ್ರೇಷನ್ ಆನ್ ಇಟ್ಸ್ ಟೋಸ್. ಅಂದರೆ ಅಡ್ಮಿನಿಸ್ಟ್ರೇಷನನ್ನು ಅವುಗಳ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡುತ್ತೆ, ಅಂದರೆ ತುದಿಗಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂದರೆ ತುದಿಗಾಲ ಮೇಲೆ ನಿಂತ್ಕೊಳ್ಳೋದಂತ ಅಂದರೆ ಏನು? ಅಲರ್ಟ್ ಆಗಿ ಇಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಕಾಲ್ ಬೆರಳು ಅಂತ ಹೇಳಿ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಆಗಿರುತ್ತೆ, ಆ ರೀತಿ ಹಾಗಲ್ಲ. ತುದಿಗಾಲ ಮೇಲೆ ನಿಂತ್ಕೊಳ್ಳೋದು, ಅಲರ್ಟ್ ಆಗಿರ್ತೀವಿ ನೋಡಿ, ಏನಾದರೂ ನೋಡುವಾಗ ನಮಗೆ ಕಾಣಲಿಲ್ಲ ಅಂತ ಅಂದರೆ ಅದನ್ನು ತುದಿಗಾಲ ಮೇಲೆ ನಿಂತ್ಕೊಂಡು ಅಲರ್ಟಾಗಿ ನೋಡ್ತಾ ಇರ್ತೀವಲ್ಲ, ಹಾಗೆ. ಆ್ಯಂಡ್ ಇನ್ಸ್ಪೈರ್ ರೆಫರೆನ್ಸ್ ಫಾರ್ ಪಾರ್ಲಿಮೆಂಟ್ರಿ ಕಂಟ್ರೋಲ್. ಅಂದರೆ ಪಾರ್ಲಿಮೆಂಟ್ರಿ ನಿಯಂತ್ರಣಕ್ಕೆ ಏನು ಮಾಡುತ್ತೆ, ಇದು ಸ್ಫೂರ್ತಿ ಮಾಡುತ್ತೆ. ಓಕೆ, ಇವ್ಯಾಲ್ಯುವೇಟ್ ದ ವರ್ಕಿಂಗ್ ಆಫ್ ಸಚ್ ಕಮಿಟೀಸ್ ವಿತ್ ಸೂಟೇಬಲ್ ಎಕ್ಸಾಂಪಲ್. ಅವುಗಳನ್ನು, ಆ ಒಂದು ಕಮಿಟಿಗಳ ಕೆಲಸವನ್ನು ಸೂಕ್ತವಾದಂತಹ ಉದಾಹರಣೆಗಳೊಂದಿಗೆ ಏನು ಮಾಡಿ, ಮೌಲ್ಯಮಾಪನ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ನಾವೀಗ ನೋಡಬೇಕು. ಈ ಪ್ರಶ್ನೆನ ಮೊದಲು ಡಿವೈಡ್ ಮಾಡ್ಕೊಳ್ಬೇಕು ನೀವು. ಸರಿ, ಪ್ರಶ್ನೆನ ಡಿವೈಡ್ ಮಾಡ್ಕೊಳ್ಬೇಕು. ಹೇಗೆ? ಮೊನ್ನೆ ವಾಕ್ಯ ನೋಡಿ, ಅದೇನು? ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿ, ಅದಂದರೆ ಏನಂತ ಬರೀಬೇಕು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದು ಮಹತ್ವ ಏನಿದೆಲ್ಲ ಬರೀಬೇಕು. ಕೊನೆಗೆ 1-2 ಎಕ್ಸಾಂಪಲ್ ಕೊಟ್ಟು ನಾವೇನು ಉತ್ತರವನ್ನು ಮುಗಿಸ್ಬೋದು. ಸರಿ, ಎಕ್ಸ್ಪ್ಲೇನ್ ಮಾಡಲ ಆನ್ಸರ್ ನಿಮಗೆ? ಸರಿ ನೋಡಿ, ಡಿಪಾರ್ಟ್ಮೆಂಟಲ್ ಕಮಿಟಿ ಅಂತ ಅಂದರೆ ಈಗ ಮಿನಿಸ್ಟ್ರಿ ವೈಸ್ ಇಲಾಖೆಗಳು ಇರುತ್ತಲ್ಲ, ಅವುಗಳಿಗೋಸ್ಕರ ಈ ಕಮಿಟಿಗಳನ್ನ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಡಿಪಾರ್ಟ್ಮೆಂಟ್ಗಳ ಕೆಲಸ ಚೆಕ್ ಮಾಡೋಕ್ಕೆ. ಸೊ ಈ ಒಂದು ಕಮಿಟಿಗಳಲ್ಲಿ 31 ಜನ ಇರ್ತಾರೆ. ಓಕೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಂದು ಕಮಿಟಿ ಇರುತ್ತೆ. ಪ್ರತಿಯೊಂದು ಕಮಿಟಿಗೂ ಏನು ಮಾಡ್ತಾರೆ, 31 ಜನ ಇರ್ತಾರೆ ಪ್ರತಿಯೊಂದು ಕಮಿಟಿನಲ್ಲಿ. ಅದರಲ್ಲಿ 21 ಜನ ಲೋಕಸಭೆಯಿಂದ, 10 ಜನ ರಾಜ್ಯಸಭೆಯಿಂದ ಇರ್ತಾರೆ. ಇವ್ರನ್ನ ಯಾರು ನೇಮಕ ಮಾಡ್ತಾರೆ? ಸ್ಪೀಕರ್ ಅವರು, ಲೋಕಸಭಾ ಚೇರ್ಮನ್ ಅವರು ನೇಮಕ ಮಾಡ್ತಾರೆ, ರಾಜ್ಯಸಭಾ ಚೇರ್ಮನ್ ಅವರು ನೇಮಕ ಮಾಡ್ತಾರೆ. ಹಾಗೆಯೇ ಇದರ ಅಧಿಕಾರಾವಧಿ 1 ವರ್ಷ ಇರುತ್ತೆ. ಇಷ್ಟೆಲ್ಲ ಪಾಯಿಂಟ್ PTKಯಲ್ಲಿ ಬರೀಬೇಕು, ಆಗ ನಿಮಗೆ 1.5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಇವುಗಳ ಕೆಲಸ ಏನು? ಡಿಮ್ಯಾಂಡ್ಸ್ ಮತ್ತು ಗ್ರ್ಯಾಂಟ್ಸ್ ಅಂತ ಇರುತ್ತಲ್ಲ, ಅನುದಾನಕ್ಕೆ ಬೇಡಿಕೆ ಇರುತ್ತಲ್ಲ, ಅದನ್ನು ಚೆಕ್ ಮಾಡೋದು. ಆಮೇಲೆ ಇವರು ಕಟ್ ಮೋಷನ್ಗಳನ್ನ ಮಾಡೋ ಹಾಗಿಲ್ಲ, ಆ ಅಧಿಕಾರ ಇವರಿಗೆ ಇರೋದಿಲ್ಲ. ಕಟ್ ಮೋಷನ್ ಅಂದರೆ ಏನು? ಅನುದಾನ ಇರುತ್ತಲ್ಲ, ಅದನ್ನು ಕಡಿತ ಮಾಡೋದು ಅಧಿಕಾರ ಇಲ್ಲ ಇವರಿಗೆ. ಹಾಗೆಯೇ ಬಿಲ್ಗಳನ್ನ ಎಕ್ಸಾಮೈನ್ ಮಾಡೋದು, ಚೆಕ್ ಮಾಡೋದು, ಮಸೂದೆಗಳನ್ನು. ಹಾಗೆಯೇ ಆ ಒಂದು ಮಂತ್ರಿಗಳ
ಆ ಒಂದು ಮಿನಿಸ್ಟ್ರಿಗಳ ಸಚಿವಾಲಯಗಳ ರಿಪೋರ್ಟ್ಗಳನ್ನ ವಾರ್ಷಿಕ ವರದಿಗಳನ್ನ ಚೆಕ್ ಮಾಡೋದು, ಹಾಗೆಯೇ ಲಾಂಗ್ ಟರ್ಮ್ ಪಾಲಿಸಿ ಡಾಕ್ಯುಮೆಂಟ್ಗಳನ್ನ ಏನು ಮಾಡೋದು ಚೆಕ್ ಮಾಡೋದು. ನೆಕ್ಸ್ಟ್ ಏನಂತ ಅಂದರೆ ಮಹತ್ವ ಏನು ಅಂತ ಅಂದರೆ ಇವರು ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿಗೆ ಪಾಲಿಸಿಗಳಿಗೆ ಮಾರ್ಗದರ್ಶನಗಳನ್ನ ಕೊಡ್ತಾರೆ. ಹಾಗೆಯೇ 30 ಜನರಿಗಿಂತ ಜಾಸ್ತಿ ಒಂದು ಟೀಮ್ ಇರೋದರಿಂದ ಇಲ್ಲಿ ಸರಿಯಾಗಿ ಚೆಕಿಂಗ್ ಆಗುತ್ತೆ. ಆ ಒಂದು ರೂಲ್ಸ್ ಆಗಿರ್ಬೋದು, ನಿಯಮ ಆಗಿರ್ಬೋದು, ರಿಪೋರ್ಟ್ ಆಗಿರ್ಬೋದು, ಪಾಲಿಸಿ ಆಗಿರ್ಬೋದು, ಮಸೂದೆ ಆಗಿರ್ಬೋದು. ಟೋಟಲಾಗಿ ನೋಡಿದ್ರೆ 700 ಜನ ಇರ್ತಾರೆ ಅಸೆಂಬ್ಲಿನಲ್ಲಿ. ಎಲ್ಲರ ಹತ್ರನೂ ಚೆಕ್ ಮಾಡಿಸೋಕ್ಕಾಗುತ್ತಾ? ಅದಕ್ಕೇನು ಮಾಡ್ತಾರೆ, ಕಮಿಟಿಗಳನ್ನ ಮಾಡಿಬಿಟ್ಟಿರ್ತಾರೆ. ಹಾಗೆಯೇ ಈ ಒಂದು 24 ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿಗಳಿರುತ್ತಲ್ಲ, ಇವರು ಒಂದು ದಿನ ಕೆಲಸ ಮಾಡಿದರೆ 30 ದಿನ ಪಾರ್ಲಿಮೆಂಟ್ ಕೆಲಸ ಮಾಡಿದ ಹಾಗೆ, ಒಂದು ದಿನ ಇವರೆಲ್ಲರೂ ಕೂಡ ಕೆಲಸ ಮಾಡಿದರೆ. ಸೊ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಈ ಒಂದು ಕಮಿಟಿ, ಹೌದಲ್ವಾ? 30 ಜನ ಒಂದೇ ಸಾರಿ ಕೂತ್ಕೊಂಡು ಕೆಲಸ ಮಾಡಿದರೆ 30 ದಿನ ಕೆಲಸ ಮಾಡಿದಾಗಲ್ವಾ ಅದು. ದ ಎನೇಬಲ್ ಇನ್ಪುಟ್ ಫಾರ್ ಎಕ್ಸ್ಪರ್ಟ್ಸ್ ಅಂದರೆ ಎಕ್ಸ್ಪರ್ಟ್ಗಳಿಂದ ಮಾಹಿತಿಗಳನ್ನ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಇವರು ಕೊಡ್ತಾರೆ. ಹಾಗೆಯೇ ಜನರ ನಿರೀಕ್ಷೆ ಮತ್ತು ಪಾಲಿಟಿಕಲ್ ಪ್ರೆಷರ್ನಿಂದ ಆಚೆ ಇದ್ದು ಇವರು ಸರಿಯಾಗಿ ಕಾನೂನನ್ನು ತರೋಕ್ಕೆ ಟಿಪ್ಸ್ಗಳನ್ನ ಕೊಡ್ಬೋದಾಗಿದೆ. ನೋಡಿ, ಇವರು ಈ ಕಮಿಟಿ ಇರುತ್ತಲ್ಲ, ಇದು ಕ್ಲೋಸ್ಡ್ ಡೋರ್ ಅಂದರೆ ಏನು ಮುಚ್ಚಿದ ಬಾಗಿಲುಗಳಲ್ಲಿ ಕೊಠಡಿಯಲ್ಲಿ ಕುಳಿತುಕೊಂಡು ಇವರು ಡಿಸ್ಕಷನ್ ಮಾಡೋದ್ರಿಂದ ಯಾರು ಇವರು ಮನಸ್ಸು ಬಿಚ್ಚಿ ಮಾತಾಡ್ಬೋದು, ಏನು ಬೇಕಾಗಿದೆ ಸಮಾಜಕ್ಕೆ ಅದನ್ನು ಕೊಡ್ಬೋದು. ಯಾರು ಜನರ ಪ್ರೆಷರ್ ಮಾಡೋ ಹಾಗಿಲ್ಲ. ಒತ್ತಡ ಗುಂಪುಗಳಂತ ಬರುತ್ತೆ ಅಂತ ಹೇಳಿದೆ, ಪ್ರೆಷರ್ ಗ್ರೂಪ್ಸ್, ಅವು ಕೂಡ ಇವರಿಗೆ ಒತ್ತಡ ಮಾಡಲ್ಲ, ರಾಜಕಾರಣಿಗಳು ಕೂಡ ಇವರಿಗೆ ಒತ್ತಡ ಮಾಡಲ್ಲ. ಆದ್ದರಿಂದ ಚೆನ್ನಾಗಿ ಕೆಲಸ ಮಾಡ್ಬೋದು. ಆದರೆ ಡೌಟ್ಸ್, ಸಮಾಜ ಸಮಸ್ಯೆಗಳೇನು ಅಂತಂದರೆ ಪಾರದರ್ಶಕತೆ ಕೊರತೆ ಇರುತ್ತೆ. ಇವರು ಕ್ಲೋಸ್ ಡೋರ್ನಲ್ಲಿ ಇವರು ಚರ್ಚೆ ಮಾಡೋದ್ರಿಂದ ಏನು ಚರ್ಚೆ ಆಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗೆಯೇ ಇದು ಕಡ್ಡಾಯ ಅಲ್ಲ, ಇವರು ಏನು ಹೇಳ್ತಾರಲ್ಲ ಅದು ಕಡ್ಡಾಯ ಅಲ್ಲ. ಹಾಗಾಗಿ ಇದನ್ನು ಬೈಪಾಸ್ ಮಾಡಿ ಏನು ಮಾಡ್ತಾರೆ, ಮಸೂದೆಗಳನ್ನ ಮಂಡನೆ ಮಾಡ್ತಾರೆ. ಓಕೆ. ಆಮೇಲೆ ಲ್ಯಾಕ್ ಆಫ್ ಸ್ಟ್ಯಾಂಡಿಂಗ್ ರಿಸರ್ಚ್ ಸಪೋರ್ಟ್ ಇಲ್ಲ, ಸಂಶೋಧನೆಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ, ಅದು ಕೂಡ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳದ್ದು ಏನು ಸಮಸ್ಯೆ ಅಂತ ಅಂದರೆ ಎಲ್ಲ ಬಿಲ್ಗಳನ್ನ ಇವರಿಗೆ ಕೊಡೋದಿಲ್ಲ ಲೋಕಸಭೆಯಲ್ಲಿ. ಎಲ್ಲ ಕೊಟ್ಟರೆ ಒಳ್ಳೆಯದು. ಹಾಗೆಯೇ ಬರೀ 1 ವರ್ಷ ಅಧಿಕಾರಾವಧಿ ಇರೋದ್ರಿಂದ ಸ್ಪೆಷಲೈಸೇಷನ್ ಸರಿಯಾಗಿರಲ್ಲ. ಬರೀ 1 ವರ್ಷ ಅಂದರೆ ಏನು ಮಾಡೋಕ್ಕಾಗತ್ತೆ ಹೇಳಿ? 1 ವರ್ಷದಲ್ಲಿ ಕನಿಷ್ಠ ಅಂದರೆ ಒಂದು 2-3 ವರ್ಷ ಆದರೂ ಇರಬೇಕು. ಓಕೆ. ಹಾಗೆಯೇ ಅಟೆಂಡೆನ್ಸ್ ಆಫ್ MPs ಕಮಿಟೀಸ್ ಮೀಟಿಂಗ್ ಈಸ್ ವೀಕ್, ಅಂದರೆ ಸದಸ್ಯರೇನೋ ಇರ್ತಾರೆ ಅವರು 31 ಜನರಲ್ಲಿ ಒಬ್ಬರು, ಆದರೆ ಅವ್ರು ಬರ್ತಾ ಇಲ್ಲ ಮೀಟಿಂಗ್ಗಳಿಗೆ. 1 ಕಮಿಟಿ ಹ್ಯಾಡ್ ಟು ಡೀಲ್ ವಿತ್ ಟೂ ಮೆನಿ ಮಿನಿಸ್ಟ್ರೀಸ್, ಅಂದರೆ ಒಂದೇ ಕಮಿಟಿ ಬಹಳಷ್ಟು ಮಿನಿಸ್ಟ್ರಿಗಳಿಗೆ ಕೂಡ ಏನು ಮಾಡಿಕೊಟ್ಟಿರ್ತಾರೆ, ಹೊಂದಾಣಿಕೆ ಮಾಡಿಕೊಟ್ಟಿರೋದ್ರಿಂದ ಒತ್ತಡ ಬಹಳ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಇದು ಮೇನ್ಸ್ ಟಾಪಿಕ್ಗಳಾಯಿತು. ಮತ್ತು ಮುಂದಿನ ಕ್ಲಾಸ್ನಲ್ಲಿ ನಾವು ಸಿಗೋಣ. ನಿಮಗೆ ಈ ಒಂದು ಇನಿಷಿಯೇಟಿವ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ IAS ಕೋಚಿಂಗ್ಗೆ ಅದ್ಭುತವಾದಂಥ ವೇದಿಕೆ ಅಂತಂದರೆ ಅದು ನಿಮ್ಮ ಕನ್ನಡ IAS ಅಕಾಡೆಮಿ. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.